Namaste, my dear students and dear friends. Welcome back to our YouTube education channel. Dear students, today we discuss about the active voice, passive voice in the English grammar. Okay, these notes definitely and this video definitely will you help. Definitely, okay, definitely will you help. ಬಹಳಷ್ಟು ಹೆಲ್ಪ್ ಆಗುತ್ತೆ ಟು ಯು. ಓಕೆ, ಫಾರ್ ಯುವರ್ ಎಕ್ಸಾಮಿನೇಷನ್. ಈ ತರಗತಿ, ಈ ಕ್ಲಾಸು, ಈ ವಿಡಿಯೋ ಖಂಡಿತವಾಗ್ಲೂ ಈ ನೋಟ್ಸು ನಿಮಗೆ ಕೇವಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, 7th 8th 9th 10th ಸ್ಟೂಡೆಂಟ್ಸಿಗಳಿಗೆ ಅಷ್ಟೇ ಅಲ್ಲದೆ PUC ಡಿಗ್ರಿ ವಿದ್ಯಾರ್ಥಿಗಳಿಗೂ, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಯಾರು ಅಟೆಂಡ್ ಮಾಡ್ತಾ ಇದ್ದರೆ ಓಕೆ, ನಿಮಗೂ ಕೂಡ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಹೆಲ್ಪ್. ಓಕೆ, ಫಾರ್ ಯುವರ್ ಸ್ಟಡಿ ಪರ್ಪಸ್. ಆ್ಯಂಡ್ don't skip anywhere this video until the end. Okay, keep watch and study regularly. Okay, and here I am requesting to you before starting this video. Okay, ಈ ವಿಡಿಯೋನ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು, ತರಗತಿಗಳು, ಕ್ಲಾಸಸ್ಸು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಹೈಸ್ಕೂಲ್ ಗ್ರಾಮರಲ್ಲಿ ಇರತಕ್ಕಂತಹ ನೋಟ್ಸ್. ಓಕೆ, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಷ್ಟೇ ಅಲ್ಲದೆ ಗ್ರಾಮರೇ ತುಂಬ ಸುಲಭವಾದಂತಹ, ಸರಳವಾದಂತಹ ಟಾಪಿಕ್ಕು, ಅದು ಯಾವುದೇ ಸಬ್ಜೆಕ್ಟದ್ದಾಗಲಿ. ಓಕೆ, ನೀವು ಯಾವಾಗ ಅದನ್ನು ಪ್ರೀತಿಯಿಂದ ನೋಡ್ತೀರೋ ಅದು ಸುಲಭ, ಸರಳ ಆಗುತ್ತೆ, ಯಾವುದೇ ಒಂದು ವಿಷಯ ಆಗಲಿ ಅಲ್ವಾ. ಅದು ಅಲ್ಲದೆ ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಬೇಕಾದ್ರೆ ಇಂಟ್ರೆಸ್ಟು, ಕೇವಲ ಆಸಕ್ತಿ ಒಂದೇ ಅಲ್ಲ, ಕುತೂಹಲನೂ ಇರಬೇಕು, ಜೊತೆಗೆ ಸತತ ಪ್ರಯತ್ನವೂ ಕೂಡ ಇರಬೇಕು ಆ ಭಾಷೆಯನ್ನು ಕಲೀಲಿಕ್ಕೆ. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮಾಡೋದು ಹೇಗೆ, ಅದರದ್ದು ರೂಲ್ಸ್ಗಳು ಏನಿದೆ, ಹಾಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದಿಷ್ಟು ಎಕ್ಸಾಂಪಲ್ಸ್ಗಳ ಜೊತೆಗೆ ನಾನು ನಿಮಗೆ ತೋರಿಸ್ತೇನೆ. ಓಕೆ, ನೋಡಿ, ಫಸ್ಟ್ ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಕೊಟ್ಟಂತಹ ವಾಕ್ಯ ನಿಮಗೆ ಸಬ್ಜೆಕ್ಟ್, ವರ್ಬ, ಆಬ್ಜೆಕ್ಟ್ ಗೊತ್ತಿರಬೇಕು. ನಿಮಗೆ ಒಂದು ವಾಕ್ಯ ಕೊಡ್ತಾರೆ, ಆ್ಯಕ್ಟಿವ್ ವಾಯ್ಸಲ್ಲಾದರೂ ಕೊಡ್ಬೋದು, ಪ್ಯಾಸಿವ್ ವಾಯ್ಸಲ್ಲಾದರೂ ಕೊಡ್ಬೋದು. ಓಕೆ, ನೋಡಿ, ನಿಮಗೆ ಕ್ವಶನ್ ಪೇಪರು ತೆಗೆಯೋರ ಮೇಲೆ ಡಿಪೆಂಡ್ ಇರ್ತದೆ. ಓಕೆ, ಒಂದೊಂದು ಸತಿ ಏನಾಗುತ್ತೆ, ಪ್ಯಾಸಿವ್ ವಾಯ್ಸ್ ಕೊಟ್ಟ ಅದನ್ನು ಆ್ಯಕ್ಟಿವ್ ವಾಯ್ಸ್ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಈಗ ಹೆಂಗಾಗಿದೆ ಅಂದರೆ ತುಂಬ ಫಿಲ್ಟರ್ ಮಾಡಲಿಕ್ಕಿದೆ. ಬಹಳಷ್ಟು ವಿದ್ಯಾರ್ಥಿಗಳೀಗ ಕಲಿತಾ ಇದ್ದಾರೆ, ಕಲಿತಂಥವ್ರು ಇದ್ದಾರೆ, ಒಬ್ರಿಗಿನ ಒಬ್ಬರು ಬ್ರಿಲಿಯಂಟು, ಟ್ಯಾಲೆಂಟೆಡು, ಹಾರ್ಡ್ ವರ್ಕರು, ಸ್ಮಾರ್ಟ್ ವರ್ಕಿಂಗ್ ಮಾಡೋರು ಇದ್ದಾರೆ. ಹಾಗಾಗಿ ತುಂಬ ಅವರು ಫಿಲ್ಟರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಕಾಂಪಿಟೇಟರ್ಸಲ್ಲಂತೂ ಓಕೆ, ಗೌರ್ಮೆಂಟ್ ನೌಕರಿ, ಕಾಂಪಿಟೇಟಿವ್ ಎಕ್ಸಾಮಿಗಂತೂ ಬಹಳ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ. ಓಕೆ, ಹಾಗಾಗಿ ಅವರು ಆ್ಯಕ್ಟಿವ್ ಅಲ್ಲಾದರೂ ಕೊಡಲಿ, ಪ್ಯಾಸಿವ್ ಅಲ್ಲಾದರೂ ಕೊಡಲಿ. ಆ್ಯಕ್ಟಿವ್ ಕೊಟ್ಟರೆ ಪ್ಯಾಸಿವ್, ಪ್ಯಾಸಿವ್ ಕೊಟ್ಟರೆ ಆ್ಯಕ್ಟಿವ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಅಂದರೆ ಈಗ ನಾನು ಹೇಳೋ ಈ ಸೂತ್ರಗಳನ್ನ ಈಸಿಯಾಗಿ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ನೀವು ಡೆಫಿನಿಷನ್ ಎಲ್ಲ ಏನೂ ಬೇಡ. ಆ್ಯಕ್ಟಿವ್ ವಾಯ್ಸ್ ಅಂದ್ರೇನು, ಪ್ಯಾಸಿವ್ ವಾಯ್ಸ್ ಅಂದ್ರೇನು, ಏನೂ ಬೇಡ. ಕನ್ನಡದಲ್ಲಿ ಏನು ಹೇಳ್ತಾರೆ, ಕರ್ಮಣಿ, ಕರ್ತೃ, ಕ್ರಿಯಾಪದ ಅಂತ ಹೇಳ್ತಾರೆ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಹೇಳ್ತಾರೆ. ಓಕೆ, ನೋಡಿ, ಇಲ್ಲಿ ಕೊಟ್ಟಂತಹ ವಾಕ್ಯ ನಿಮಗೆ ಕ್ವಶನಲ್ಲಿ ಒಂದು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂತಂದರೆ, ಒಂದು ವಾಕ್ಯ ಕೊಟ್ಟಿರ್ತಾರೆ. ಆ ವಾಕ್ಯ ಯಾವ, ಅದರಲ್ಲಿರ್ತಕ್ಕಂಥದ್ದು ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು, ಮೇನ್ ವರ್ಬ್ ಯಾವುದು ನಿಮಗೆ ಗೊತ್ತಿರಬೇಕು. ಓಕೆ, ಒಂದನೇದು. ಎರಡನೇದು, 12 ಕಾಲಗಳು ಅಂದರೆ ಟೆನ್ಸಸ್ ನಿಮಗೆ ಗೊತ್ತಿರಬೇಕು. 12 ಕಾಲಗಳು ನಿಮಗೆ ಏನಾಗಿರಬೇಕು, ಗೊತ್ತಿರಬೇಕು. ಓಕೆ, 12 ಕಾಲಗಳಿದೆ. ಕಾಲಗಳಿರೋದು 3: ಪ್ರೆಸೆಂಟ, ಪಾಸ್ಟ್, ಫ್ಯೂಚರ್. ಬಟ್ ನೀವು ಆ ಇಂಗ್ಲೀಷಲ್ಲಿ ಏನಾಗುತ್ತೆ, ಒಂದರಲ್ಲಿ ಮತ್ತೆ 4 ಕಾಲಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಓಕೆ, ಸಿಂಪಲ್ ಪ್ರೆಸೆಂಟ, ಪ್ರೆಸೆಂಟ್ ಕಂಟಿನ್ಯೂವ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್, ಸೇಮ್ ಲೈಕ್ ದ್ಯಾಟ್ ಇನ್ 3 ಟೆನ್ಸಸ್. ಓಕೆ, ಹಾಗಾಗಿ ಆ ಕಾಲಗಳಲ್ಲಿ ನಿಮಗೆ ಎಲ್ಲ ಗೊತ್ತಿರಬೇಕು. ನಿಜವಾಗ್ಲೂ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ನೀವು ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತಂದರೆ ನೀವು 12 ಟೆನ್ಸ್ಗಳನ್ನು ಕಲ್ತಿರಲೇಬೇಕು. ಇದು ರೂಲ್ಸ್ ಅಷ್ಟೇ ಅಲ್ಲ, ನೀವು ಈ ಥರ ವಾಕ್ಯಗಳನ್ನ ಮಾಡಬೇಕು ಅಂದರೆ ಫಸ್ಟ್ ಟೆನ್ಸ್ಗಳನ್ನ ನೀವು ಕಲೀಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಯಾವ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಗಳು ಬರುತ್ತೆ, ಎಲ್ಲಿ ಬರ್ತದೆ, ಆಬ್ಜೆಕ್ಟ್ ಹೇಗೆ ಬರ್ತದೆ, ಸಬ್ಜೆಕ್ಟ್ ಹೆಂಗೆ ಬರ್ತದೆ, ಎಸ್ ಪ್ರತ್ಯಯ ಎಲ್ಲಿ ಬರ್ತದೆ, ING ಪ್ರತ್ಯಯ ಎಲ್ಲಿ ಬರುತ್ತೆ, ES ಪ್ರತ್ಯಯ ಎಲ್ಲಿ ಬರ್ತದೆ,
ಓಕೆ, 12 ಕಾಲಗಳು ಯಾಕೆ ತಿಳಿದಿರಬೇಕು ಅಂದರೆ ಅದೇ ಐ ಎನ್ ಜಿ ಎಲ್ಲಿ ಹಚ್ಚಬೇಕು, ಈ ಎಸ್ ಪ್ರತ್ಯಯ ಹಚ್ಚಬೇಕು, ಇ ಡಿ ಪ್ರತ್ಯಯ ಎಲ್ಲಿ ಹಚ್ಚಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ನಾವು ಅದನ್ನು ಕಲೀಲೇಬೇಕು. ಇನ್ನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಸೂತ್ರಗಳು ಗೊತ್ತಿರಬೇಕು. ಅದನ್ನು ನಾನೀಗ ಇಲ್ಲಿ ನಿಮಗೆ ಹೇಳ್ತೇನೆ. ಇನ್ನು ಕೊಟ್ಟಂತಹ ವಾಕ್ಯ ಯಾವುದು ಟೆನ್ಸ್ನಲ್ಲಿ ಇದೆ ಅನ್ನೋದನ್ನು ನೀವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನಿಮಗೇನು ಪರೀಕ್ಷೆಗೆ ಅವ್ರು ಕೊಟ್ಟಿರ್ತಾರಲ್ವ, ಕ್ವಶನ್ ಪೇಪರಲ್ಲಿ ಇರ್ತದೆ, ಕೊಟ್ಟಂತಹ ವಾಕ್ಯ ಯಾವ ಟೆನ್ಸಲ್ಲಿದೆ ಅಂತ ನೀವು ಗುರುತು ಮಾಡಿದ್ರೆ ಅದನ್ನು ಯಾವ ಟೆನ್ಸಿಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಕತಿ. ಪ್ಯಾಸಿವೈಸ್. ಓಕೆ, ಆ್ಯಕ್ಟಿವೈಸ್ ಕೊಟ್ಟಿರ್ತಾರೆ, ಯಾವ ಟೆನ್ಸಲ್ಲಿದೆ ಆ್ಯಕ್ಟಿವೈಸ್ ವಾಕ್ಯ ನೋಡು, ಅದನ್ನು ಯಾವ ಟೆನ್ಸಲ್ಲಿದ್ದರೆ ಯಾವ ಟೆನ್ಸಿಗೆ ಮಾಡಬೇಕು ಅಂತ ಸೂತ್ರಗಳಿದೆ, ಆ ರೀತಿ ನೀವು ಬರಿಬೇಕು. ಆದರೆ ಒಂದು ಏನು ನೆನಪಿಡಬೇಕು ಗೊತ್ತಾ, ಮುಖ್ಯವಾಗಿ ಆ್ಯಕ್ಟಿವೈಸ್ ಯಾವುದೇ ಟೆನ್ಸಲ್ಲಿ ಇರಲಿ, ಪ್ಯಾಸಿವೈಸ್ ಮಾಡೋವಾಗ ಮಾತ್ರ V3 PP ಅಲ್ಲೇ ಇರಬೇಕು. PP ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ, ಅಂದರೆ ಭೂತ ಕೃದ್ವಾಚಕದಲ್ಲೇ, ಅಂದರೆ V3ನಲ್ಲೇ ಇಡಬೇಕು ಮುಖ್ಯ ಕ್ರಿಯಾಪದವನ್ನು. ಓಕೆ, ಪ್ಯಾಸಿವೈಸ್ ಮಾಡೋವಾಗ ಇದಿಷ್ಟು. ಇನ್ನು ಟೆನ್ಸ್ ರೂಲ್ಸ್ಗಳನ್ನ ಒಂದು ಸ್ವಲ್ಪ ನೋಡ್ಕೊಂಬೇಡಿ. ಇಲ್ಲಿ ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೀನಿ ನಿಮಗೆ, ಆಮೇಲೆ ಮತ್ತೆ ಪೂರ್ಣ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಇದ್ದರೆ ಪಾಸ್ಟ್ ಕಂಟಿನ್ಯೂ ಆಗಬೇಕು, ಸಿಂಪಲ್ ಪಾಸ್ಟ್ ಇದ್ದರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗಬೇಕು. ಇಲ್ಲಿ ನೋಡಿ, ಇದು ಬಿಡಿ, ಇಲ್ಲಿ ನಿಮಗೆ ಪೂರಾನೇ ನಾನು ಮಾಡಿದ್ದೀನಿ ನೋಟ್ಸು ಸರಿಯಾಗಿ. ಇಲ್ಲಿ ನೋಡಿ, ಮತ್ತೆ ಪ್ಯಾಸಿವೈಸರ್ ಮತ್ತು ಆ್ಯಕ್ಟಿವೈಸರ್ ರೂಲ್ಸ್ಗಳಿದೆ ಇಲ್ಲಿ. ಓಕೆ, ಪ್ಯಾಸಿವೈಸರ್ ಆ್ಯಕ್ಟಿವೈಸರ್ ರೂಲ್ಸ್ ಏನಿದೆ ಅಂತ ನೋಡಿ. ಓಕೆ, ಏನಿದೆ ಇಲ್ಲಿ ಪ್ಯಾಸಿವೈಸ್ ರೂಲ್ಸ್ ನೋಡಿ. ಸಿಂಪಲ್ ಪ್ರೆಸೆಂಟ್ ಇಷ್ಟು ಕೂಡ ಇಲ್ಲಿ ಕ್ಲಿಯರಾಗಿ ಬರೆದಿದ್ದೀನಿ. ಅಂದರೆ 12 ಟೆನ್ಸದ್ದು, ಅಂದರೆ ನಿಮ್ಗೆ ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಈ 3 ಟೆನ್ಸ್ಗಳಲ್ಲಿ ಮಾತ್ರ ಮಾಡೋಕ್ಕೆ ಬರುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ನಾನು ಹೇಳ್ತೇನೆ. ಸಿಂಪಲ್ ಪ್ರೆಸೆಂಟ್ ಇದ್ದದ್ದನ್ನು ನೋಡಿ ಪ್ರೆಸೆಂಟ್ ಕಂಟಿನ್ಯೂಸಿಗೆ ಮಾಡಬೇಕು. ಸಾರಿ, ಓಕೆ, ಇದು ಸೂತ್ರ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ ಸೂತ್ರ. ಓಕೆ, ಇದೇ ಸೂತ್ರ ಕರೆಕ್ಟು, ಅದಕ್ಕೆ ಇಲ್ಲಿ ಹೇಳಿದ್ದೀನಿ, ಇಲ್ಲಿ ಕ್ಲಿಯರಾಗಿ ಬರೆದಿದ್ದೀನಿ ನೋಡಿ. ಪ್ರೆಸೆಂಟ್ ಟೆನ್ಸಲ್ಲಿ ಒಟ್ಟಿನಲ್ಲಿ. ಓಕೆ, ಪ್ರೆಸೆಂಟ್ ಟೆನ್ಸದ್ದು ಇದು ಈ 3 ಏನಿದೆ ಅಲ್ಲ ಮೇಲಿಂದು, ಇದು ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿ. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಮಾಡಬೇಕು. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ಲಸ್ ಬೀಯಿಂಗ್ ಸೇರಿಸ್ಬೇಕು. ಓಕೆ, ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಸೇರಿಸ್ಬೇಕು. ಓಕೆ, ಆ್ಯಂಡ್ ಇನ್ನು ಪಾಸ್ಟ್ ಟೆನ್ಸಿಗೆ ನೋಡಿ, ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಂತಹ ವಾಕ್ಯ ಏನಾದರೂ ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಪ್ಲಸ್ ಬೀಯಿಂಗ್ ಸೇರಿಸ್ಬೇಕು. ಪಾಸ್ಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಸೇರಿಸ್ಬೇಕು. ಹಾಗೆ ಇನ್ನು ಲಾಸ್ಟ್ ಒನ್ ಫ್ಯೂಚರಲ್ಲಿದ್ದರೆ ನೋಡಿ, ಸಿಂಪಲ್ ಫ್ಯೂಚರ್ ಇದ್ದರೆ ಫ್ಯೂಚರ್ ಕಂಟಿನ್ಯೂಸಿಗೆ ಮಾಡಬೇಕು. ಫ್ಯೂಚರ್ ಪರ್ಫೆಕ್ಟ್ ಇದ್ದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ನೀವೇನು ನೆನ್ಪಿಡಬೇಕು ಅಂದರೆ, ಪ್ರೆಸೆಂಟ್ ಪಾಸ್ಟಲ್ಲಿ ಕೊನೆಯ ಟೆನ್ಸ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಓಕೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು, ಅದೆರಡರಲ್ಲೂ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡೋಕ್ಕೆ ಬರಲ್ಲ, ಅದು ರೂಲ್ಸ್ ಇದೆ. ಆಮೇಲೆ ಫ್ಯೂಚರ್ ಟೆನ್ಸಲ್ಲಿ ಮೊದಲ 2 ಮಾಡಲಿಕ್ಕೆ ಬರುತ್ತೆ, ಸಿಂಪಲ್ ಫ್ಯೂಚರ್ ಪರ್ಫೆಕ್ಟಲ್ಲಿ ಮಾಡಲಿಕ್ಕೆ ಬರ್ತದೆ. ಓಕೆ, ಉಳಿದ 2 ಟೆನ್ಸ್ಗಳಲ್ಲಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಓಕೆ, ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ, ಎಕ್ಸಾಂಪಲ್ಸ್ಗಳ ಜೊತೆಗೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ. ಓಕೆ, ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಶಾಲ್ ವಿ ಮೂವ್? ಓಕೆ, ಇನ್ನು ನೋಡಿ, ಪ್ರನೌನ್ ಫಾರ್ಮೇಷನ್ಸ್ ಒಂದಿಷ್ಟಿದೆ. ಪ್ರನೌನು ಎಲ್ಲಿ ಏನು ಚೇಂಜ್ ಆಗಬೇಕು ಅಂತ ನೋಡಿ. ಪ್ರನೌನು ಆ್ಯಕ್ಟಿವೈಸ್ ಆಯ್ ಇತ್ತು ಅಂದರೆ ಪ್ಯಾಸಿವ್ ಮಾಡೋವಾಗ ಮೀ ಹಾಕಬೇಕು, ವಿ ಇದ್ದದ್ದು ಅಸ್ ಹಾಕಬೇಕು, ಯು ಇದ್ದದ್ದು ಯುವ ಆಗ್ತದೆ. ಓಕೆ, ಬಿಕಾಸ್ ಅದು ರೆಸ್ಪೆಕ್ಟೆಡ್ ವರ್ಡ್. ಇಂಗ್ಲೀಷಲ್ಲಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಯಾರಿಗೆ ಆಗಲಿ ಯು ಅಂತಲೇ ಕರೀತಾರೆ. ಓಕೆ, ಇನ್ನು ಹಿ ಇದ್ದದ್ದು ಹಿಮ್ ಆಗುತ್ತೆ ಪ್ಯಾಸಿವಲ್ಲಿ, ಸಿ ಇದ್ದದ್ದು ಹರ್ ಆಗುತ್ತೆ, ಇಟ್ ಇದ್ದದ್ದು ಇಟ್ ಆಗುತ್ತೆ. ಓಕೆ, ದೇ ಇದ್ದದ್ದು ದೆಮ್ ಆಗುತ್ತೆ ಪ್ಯಾಸಿವಲ್ಲಿ. ಓಕೆ, ಇದು ಏನಂತಂದರೆ ನೋಡಿ, ಆಯ್ತೀರಿ. ಓಕೆ, ಇಲ್ಲಿ ಏನಾಗುತ್ತಂದರೆ ನೋಡಿ, ಇದು ಕರೆಕ್ಟ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೀವು ಪ್ರೊನೌನ್ಸಿಯೇಷನ್ ಇದ್ದದ್ದನ್ನು ಹೇಗೆ ಅದನ್ನು ಮಾಡಬೇಕು ಅಂತ ನೋಡಿದ್ರಿ. ಒಂದು ವೇಳೆ ಇಲ್ಲಿ ನೌನ್ ಫಾರ್ಮೇಷನ್ ಇತ್ತು ಅಂದರೆ ಈಗ
ಶ್ಯಾಮ್, ಈ ಥರ ಸುಶೀಲಾ, ಈ ಥರ ಬೇರೆ ಬೇರೆ ಹೆಸರುಗಳೇನಾದರೂ ಇದ್ದರೆ, ಓಕೆ, ಮೇನ್ ಹೆಸರುಗಳೇನಾದರೂ ಇದ್ದರೆ ಅದನ್ನು ಆ್ಯಸ್ ಯೂಶ್ವಲ್ಲೇ ಇಡಬೇಕು. ಪ್ಯಾಸಿವಲ್ಲೂ ಕೂಡ ಚೇಂಜ್ ಮಾಡೋ ಹಾಗಿಲ್ಲ. ಇದೊಂದು ಸ್ಮಾಲ್ ರೂಲ್ಸ್ ನೆನ್ಪಿಟ್ಕೊಂಬಿಡಿ. ಓಕೆ. ಆ್ಯಂಡ್ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ವಾಕ್ಯಗಳನ್ನ ನೋಡಿ, ಇವಾಗ ಎಕ್ಸಾಂಪಲ್ಸ್ಗಳನ್ನ ನಿಮಗೆ ತೋರಿಸ್ತೇನೆ ನಾನು. ಇನ್ನೂ ಇದೆ, ತುಂಬ ಇದೆ ರೂಲ್ಸು, ಹೇಳ್ತೇನೆ. ಓಕೆ, ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೇಳ್ತೇನೆ ನಾನು. ಓಕೆನಾ? ನೋಡಿ, ಇಲ್ಲಿ ಏನಿದೆ, ಫಸ್ಟು ಶಿ ಕುಕ್ಸ್ ಡಿನ್ನರ್. ಇಲ್ಲಿ ಶಿ ಕುಕ್ಸ್ ಡಿನ್ನರ್ ಇದ್ದದ್ದು ಡಿನ್ನರ್ ಈಸ್ ಕುಕ್ಡ್ ಬೈ ಹರ್. ಓಕೆ, ಇದು ಯಾಕೆ ಹೀಗಾಯಿತು? ಇಲ್ಲಿ ನೋಡಿ, ಶಿ ಕುಕ್ ಇದ್ದದ್ದು ಕುಕ್ಸ್ ಎಸ್ ಪ್ರತ್ಯಯ ಬಂದಿದೆ. ಯಾಕಂದರೆ ನಿಮಗೆ ಟೆನ್ಸ್ ರೂಲ್ಸ್ ಗೊತ್ತಿರಬೇಕು ಅಂತ ಹೇಳಿದ್ದೆ ಇದೇ ಕಾರಣಕ್ಕೆ. ಇಲ್ಲಿ ನೋಡಿ, ಕುಕ್ಸ್ ಇದ್ದದ್ದು ಕುಕ್ಡ್ ಆಗಿದೆ. ಓಕೆ, ಇಲ್ಲಿ ಶಿ ಕುಕ್ಸ್ ಅಂತಂದರೆ ನೋಡಿ, ಇಲ್ಲಿ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅವಳು ಅಂತ ಇದೆ. ಅದೇ ಒಂದು ವೇಳೆ ಇಲ್ಲಿ ಆಯ, ಉಯ್ಯ, ಯುವ, ದೇ ಇತ್ತು ಅಂದರೆ ಇದೇ ಕುಕ್ಸ್ ಹಾಕಿರಲಿಲ್ಲ, ಕುಕ್ ಅಷ್ಟೇ ಆಗ್ತಿತ್ತು, ಎಸ್ ಪ್ರತ್ಯಯ ಬರ್ತಿರಲಿಲ್ಲ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಶಿ ಕುಕ್ಸ್ ಡಿನ್ನರ್ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಪ್ರತ್ಯಯ ಬಂತು ಮೇನ್ ವರ್ಬಿಗೆ. ಆಮೇಲೆ ಪ್ಯಾಸಿವೈಸ್ ಮಾಡುವಾಗ ವಾಕ್ಯ ಸಂಪೂರ್ಣ ಉಲ್ಟಾ ಫಾರ್ಮೇಷನ್ನಲ್ಲೇ ಬರಿಬೇಕು. ಅಂದರೆ ಇಲ್ಲಿ ಫಸ್ಟ್ ಸಬ್ಜೆಕ್ಟ್, ಮೇನ್ ವರ್ಬ, ಆಬ್ಜೆಕ್ಟ್ ಇರುತ್ತೆ. ಪ್ಯಾಸಿವೈಸ್ ಮಾಡುವಾಗ ಫಸ್ಟು ಏನು ತಗೋಬೇಕು? ಆಬ್ಜೆಕ್ಟ ತಗೋಬೇಕು. ಓಕೆ, ಅದಕ್ಕೆ ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಆಮೇಲೆ ಮೇನ್ ವರ್ಬ ಯಾವಾಗಲೂ ಆಲ್ರೆಡಿ ಜಸ್ಟ್ ಅ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ಯು. ಓಕೆ, ಆ್ಯಕ್ಟಿವೈಸ್ ಯಾವುದೇ ಟೆನ್ಸಲ್ಲಿದ್ರೂ ಕೂಡ, ಕೊಟ್ಟಂತಹ ವಾಕ್ಯ ಯಾವುದೇ ಟೆನ್ಸಲ್ಲಿದ್ರೂ ನೀವು ಪ್ಯಾಸಿವೈಸ್ ಮಾಡೋವಾಗ V3 ಅಂದರೆ ಮುಖ್ಯ ಕ್ರಿಯಾಪದವನ್ನು PPಯಲ್ಲೇ ಇಡಬೇಕು. PP ಅಂದರೆ ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಭೂತಕೃದ್ವಾಚಕ V3ಯಲ್ಲೇ ಇಡಬೇಕು. ಇದು ರೂಲ್ಸು ಬೈ ಹರ್. ಓಕೆ, ಇನ್ನು ಐ ಡೂ ಮೈ ಹೋಮ್ವರ್ಕ್. ಮೈ ಹೋಮ್ವರ್ಕ್ ಈಸ್ ಡನ್ ಬೈ ಮೀ. ಓಕೆ, ಹಾಗಾಗಿ ಇನ್ನು ನೆಕ್ಸ್ಟ್ ನೋಡಿ, ಶ್ಯಾಮ್ ಹೋಲ್ಡ್ ಅ ಬುಕ್. ದ ಬುಕ್ ಈಸ್ ಹೆಲ್ಡ್ ಬೈ ಶ್ಯಾಮ್. ನೋಡಿ, ಓಕೆ, ಇಲ್ಲಿ ಡೂ ಇದ್ದದ್ದು ಮೇನ್ ವರ್ಬ್ ಡನ್ ಆಯಿತು, ಇಲ್ಲಿ ಹೋಲ್ಡ್ ಇದ್ದದ್ದು ಹೆಲ್ಡ್ ಆಯಿತು. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ನಾನು ಇನ್ನೂ ನಿಮಗೆ ತಿಳಿಸಿ ಹೇಳ್ತೇನೆ, ಡೆಫಿನೆಟ್ಲಿ ಇನ್ನೂ ಇದೆ, ಇನ್ನೂ ತುಂಬ ತಿಳಿಸಿ ಇನ್ನೂ ಈಸಿ ಆಗೋಗೆ ಹೇಳೋ ಪ್ರಯತ್ನ ಮಾಡ್ತೇನೆ. ಓಕೆನಾ? ನಾನೇನು ಎಲ್ಲ ತಿಳಿದವಳಲ್ಲ, ಕಲಿತವಳಲ್ಲ, ನನ್ನ ಜ್ಞಾನಕ್ಕೆ ತಿಳಿದಷ್ಟು. ಓಕೆ, ಯಾಕಂದರೆ ನಾನು ಕಲ್ತಿದ್ದೀನಿ, ನನಗೆಲ್ಲ ಬರ್ತದೆ ಅನ್ನೋ ಮೈಂಡ್ಸೆಟ್ ಬಂದಾಗಲೇ ನಾವು ಎಲ್ಲವನ್ನು ಮಿಸ್ ಮಾಡ್ತಾ ಹೋಗ್ತೇವೆ. ಓಕೆ, ಸೊ ಇಲ್ಲಿ ನೋಡಿ, ಯಾಕಂದರೆ ವಿದ್ಯೆ, ಕಲಿಕೆ ಅನ್ನುವಂಥದ್ದು ಇಟ್ ಈಸ್ ಅ ಸಮುದ್ರ ಅದು. ಓಕೆ, ಆಳಕ್ಕೆ ಹೋದಷ್ಟು ಆಳ ಹೋಗ್ತದೆ ಹೊರತಾಗಿ ತುಂಬ ಇದೆ ಜ್ಞಾನ ಒಂದು ಭಾಷೆ ಅಂತ ಕಲಿಯುವಾಗ. ನೋಡಿ, ಇಲ್ಲಿ ದ ಟೀಚರ್ ಟೀಚಸ್ ದ ಕ್ಲಾಸ್. ಓಕೆ, ದ ಕ್ಲಾಸಸ್ ವಾಸ್ ಟಾಟ್ ಬೈ ದ ಟೀಚರ್. ಓಕೆ, ದ ವರ್ಕರ್ಸ್ ಕನ್ಸ್ಟ್ರಕ್ಟೆಡ್ ದ ಬಿಲ್ಡಿಂಗ್. ದ ಬಿಲ್ಡಿಂಗ್ ವಾಸ್ ಕನ್ಸ್ಟ್ರಕ್ಟೆಡ್. ಇಲ್ಲಿ ಬೈ ದ ವರ್ಕರ್ಸ್ ಅಂತ ನಾನು ಬರೆದಿಲ್ಲ, ಯಾಕಂದರೆ ಈ ವಾಕ್ಯದಲ್ಲಿ ಅಗದಿ ಸಿಂಪಲ್ ಇರ್ತಕ್ಕಂಥ ಈಗ ಒಂದು ಬಿಲ್ಡಿಂಗ್ ಕಟ್ತಿದ್ದಾರೆ, ಇಲ್ಲಿ ಬಿಲ್ಡಿಂಗ್ ಅಂತ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಒಂದು ಕಟ್ಟಡದ ನಿರ್ಮಾಣ ನಡೀತಿದೆ ಅಂದಮೇಲೆ ಅದನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಓನರ್ ಮಾಡೋಕ್ಕಾಗತ್ತಾ? ಇಂಜಿನಿಯರ್, ಅಲ್ಲಿರ್ತಕ್ಕಂತಹ ಕೆಲಸಗಾರರೇ, ಓಕೆ, ಅವರೇ ಮಾಡಬೇಕು. ಇದು ಸಿಂಪಲ್ ಆಗಿರ್ತಕ್ಕಂತಹ ಲಾಜಿಕ್. ಹಾಗಾಗಿ ಇಲ್ಲಿ ಬರಿಬಹುದು, ಬೈ ವರ್ಕರ್ಸ್ ಅಂತ ಬರಿಬಹುದು ಅಥವಾ ಬಿಡಬಹುದು. ಬಿಟ್ಟರು ಏನೂ ತಪ್ಪಿಲ್ಲ, ಬರೆದ್ರು ಎಂಥ ಮಿಸ್ಟೇಕ್ಸ್ ಇಲ್ಲ. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಈ ಥರ ವಾಕ್ಯಗಳು ಬಂದಾಗ. ಓಕೆ, ಇನ್ನು ನೋಡಿ, ಕೃತಿ ಹ್ಯಾಸ್ ರಿಟನ್ ಅ ಲೆಟರ್. ಓಕೆ, ಯಾವ ಟೆನ್ಸಲ್ಲಿದೆ ಇದು? ಆ್ಯಸ್ ಬಂತು, ಇಲ್ಲಿ ಹೆಲ್ಪಿಂಗ್ ವರ್ಬೇ ಇದೆ, ಫಸ್ಟ್ ವಾಕ್ಯದಲ್ಲೇ ಹೆಲ್ಪಿಂಗ್ ವರ್ಬ್ ಇದೆ. ಓಕೆ, ಹ್ಯಾಸ್ ಇದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದು. ಈ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇರ್ತಕ್ಕಂಥದ್ದು. ಓಕೆ, ಪ್ರೆಸೆಂಟ್ ಪರ್ಫೆಕ್ಟದ್ದು ಸೂತ್ರ ನಿಮಗೆ ಗೊತ್ತಿರಬೇಕು. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಮೇನ್ ವರ್ಬ್, ಆಮೇಲೆ ಆಬ್ಜೆಕ್ಟ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಅ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಕೃತಿ. ಸೂತ್ರದ ಪ್ರಕಾರ ಇದೆಯಾ ಇದು? ನೋಡಿದ್ದೀರಾ? ಇಲ್ಲಿ ನೋಡಿ, ಯಾಕಂದರೆ ಇಲ್ಲಿ ಏನಿದೆ, ಇದು ಸೆಂಟೆನ್ಸ್ ಯಾವ ವಾಕ್ಯದಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿದ್ರಿ? ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇದ್ದದ್ದನ್ನು ಯಾವ ಟೆನ್ಸಿಗೆ ಮಾಡಬೇಕು ಅಂತ ನಾನು ಜಸ್ಟ್ ಹೇಳಿದೆ ನಿಮಗೆ. ಸೊ ಅದು ಏನಿದೆ ರೂಲ್ಸು? ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇದ್ದದ್ದು ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಸೇರಿಸ್ಬೇಕು. ಓಕೆ,
ಸೊ ಇದೆ ಅಲ್ವಾ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾಸ್ ಬೀನ್ ಇದೆ, ರಿಟರ್ನ್ ಬೈ ಕೃತಿ ಅಲ್ವಾ. ಈಗ ನಿಮಗಿಲ್ಲಿ ನಾನು ತೋರಿಸ್ತೇನೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಸೂತ್ರ ಹೇಗೆ ನೀವು ಹಾಕ್ಕೋಬೇಕು ಅಂತ ನೋಡಿ. ಇಲ್ಲಿ ಈ ಥರ ನೀವು ಸೂತ್ರವನ್ನು ಬರೆದಿಟ್ಕೋಬೇಕು. ಇದು ಸಿಂಪಲ್ಲಾಗಿ ನಾನು ಒಂದು ವಾಕ್ಯದ ನಿಮಗೆ ಕೊಟ್ಟಿದ್ದು. ಈ ಸೂತ್ರ ಎಲ್ಲ ಟೆನ್ಸ್ಗಳಲ್ಲೂ ನೀವು ಇದನ್ನು ಸೂತ್ರನ ಬರೆದಿಟ್ಕೋಬೇಕು. ಓಕೆ, ನಾನು ಖಂಡಿತ ನಿಮಗೆ ಕೊಡ್ತೇನೆ ಈ ಸೂತ್ರಗಳನ್ನ, ಸಪ್ರೇಟಾಗಿಯೇ ಕೊಡ್ತೇನೆ ನಿಮಗೆ. ಓಕೆ, ಸಪ್ರೇಟಾಗಿ ಕ್ಲಾಸಸ್ ಮಾಡ್ತೇನೆ. ಇನ್ನೂ 2 ಕ್ಲಾಸ್ ಇದ್ರ ಮೇಲೆ ಸಪ್ರೇಟಾಗಿ ಸೂತ್ರಗಳ ಮೇಲೊಂದು, ಹಾಗೆ ಸಪ್ರೇಟಾಗಿ ಇನ್ನೂ ಒಂದಿಷ್ಟು ಹೆಚ್ಚು ಒಂದೊಂದು ಟೆನ್ಸಲ್ಲಿ 10 ವಾಕ್ಯಗಳನ್ನಾದರೂ ನಿಮಗೆ ನಾನು ಕೊಡೋ ಪ್ರಯತ್ನ ಮಾಡ್ತೇನೆ ಪರ್ಫೆಕ್ಟ್ ಆಗಲಿಕ್ಕೆ. ಓಕೆ, ಆ್ಯಂಡ್ ಇಲ್ಲೇ ನೋಡಿ, ಭವ್ಯ ಡ್ರಿಂಕ್ಸ್ ಕಾಫಿ. ಇದು ಭವ್ಯ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಡ್ರಿಂಕ್ಸ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ, ಆಬ್ಜೆಕ್ಟ್ ಯಾವುದಿಲ್ಲಿ ಕಾಫಿ. ಓಕೆ, ಇದನ್ನು ಪ್ಯಾಸಿವೈಸ್ ಮಾಡೋವಾಗ ಫಸ್ಟ್ ಏನು ಮಾಡಬೇಕು, ಆಬ್ಜೆಕ್ಟ್ ತೊಗೋಬೇಕು. ಓಕೆ, ಆಬ್ಜೆಕ್ಟ್ ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ HV ಅಂತಂದರೆ ಹೆಲ್ಪಿಂಗ್ ವರ್ಬ್, MV ಅಂದರೆ ಮೇನ್ ವರ್ಬ್. ಓಕೆ, ಸೊ ಇಲ್ಲಿ ಡ್ರಿಂಕ್ಸ್ ಇದ್ದಿದ್ದು ಡ್ರಂಕ್ ಆಯಿತು. ಓಕೆ, ನಿಮ್ಗೆ V1 V2 V3ಗಳು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ಬೋದು, ಅಥವಾ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು. ಓಕೆ, ನೀವು ಇವುಗಳನ್ನ ಮಾಡಬೇಕು ಅಂದರೆ ಟೆನ್ಸ್ಗಳನ್ನ ನೀವು ಕಲೀಲೇಬೇಕು. ದೀಸ್ ಆಲ್ ಡಿಪೆಂಡ್ ಆನ್ ದ ಟೆನ್ಸ್. ನಿಮಗೆ ಟೆನ್ಸಸ್ ಗೊತ್ತಿದ್ದರೆ ನೀವು ಈಸಿಯಾಗಿ ಇವನ್ನೆಲ್ಲ ಮಾಡ್ಬೋದು. ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆ್ಯಸ್ ವೆಲ್ ಆ್ಯಸ್ ಅ ರಿಪೋರ್ಟೆಡ್ ಸ್ಪೀಚ್. ನಿಮ್ಗಲ್ಲಿ ಯಾವ ಕನ್ಫ್ಯೂಸಸ್ಸು ಆಗಲ್ಲ. ಓಕೆ, ಪರ್ಫೆಕ್ಟ್ ಆಗಬೇಕು ಅದರಲ್ಲಿ ಅಂದರೆ ನೀವು ಟೆನ್ಸ್ಗಳಲ್ಲಿ ಪರ್ಫೆಕ್ಟ್ ಆಗಬೇಕು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ಓಕೆ, ನಾವು ಒಮ್ಮೆ 10ನೇ ಮೆಟ್ಲು ಹತ್ತಕ್ಕಾಗಲ್ಲ, ಜಿಗುದು 1 by 1 ಹೋಗಬೇಕಲ್ವಾ ಬಿಗಿನಿಂಗಿಂದ. ಹಾಗಾಗಿ ಅದಕ್ಕಿಂತ ಬಿಗಿನಿಂಗ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ವೆರಿ ಇಂಪಾರ್ಟೆಂಟ್. ಓಕೆ, ನೌನ್, ಪ್ರನೌನ್, ವರ್ಬ್, ಆಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್, ಇಂಟರ್ಜೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್, ಆಲ್ ಆಫ್ ದ್ಯಾಟ್. ಓಕೆ, ಆ್ಯಂಡ್ ನೋಡಿ ಇಲ್ಲಿ ಸಬ್ಜೆಕ್ಟ್ ಸೂತ್ರನೂ ಕೊಟ್ಟಿದ್ದೀನಿ. ಇದೇ ಸೂತ್ರನೇ ಇಲ್ಲಿ ಬರೆದಿರೋವಂಥದ್ದು. ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಆಮೇಲೆ ಪ್ಯಾಸಿವ್ ಮಾಡಬೇಕಾದ್ರೆ ಫಸ್ಟ್ ಆಬ್ಜೆಕ್ಟು, ಆಮೇಲೆ ಅದಕ್ಕೆ ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕು, ಆಮೇಲೆ ಮೇನ್ ವರ್ಬ್ PP-ನಲ್ಲೇ ಇರಬೇಕು, ಬೈ ಹಚ್ಚಬೇಕು, ಆಬ್ಜೆಕ್ಟ್ ಕೊನೆಗೆ ಇಡಬೇಕು. ಬೈ ದ ಭವ್ಯ. ಓಕೆ, ಕಾಫಿ ಈಸ್ ಡ್ರಂಕ್ ಬೈ ಭವ್ಯ. ಓಕೆ, ನೋಡಿ ಇಲ್ಲೊಂದಿಷ್ಟು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಅಂತ ಹಾಕಿ ಒಂದಿಷ್ಟು ವಾಕ್ಯಗಳನ್ನ ನಾನು ನಿಮಗೆ ಇಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕನ್ನಡದಲ್ಲಿ ಬರೆದಿಲ್ಲ, ಬಟ್ ಬಾಯಲ್ಲಿಂದ ಹೇಳ್ತಾ ಇದ್ದೀನಿ, ನೀವು ಬರ್ಕೋಬಹುದು. ನೇರವಾಗಿಯೇ ನೀವು ಕಲಿಯೋ ಪ್ರಯತ್ನ ಮಾಡಿ. ಓಕೆನಾ, ಹಾಗೇನಿಲ್ಲ. ಬಿಗ್ನರ್ಸ್ ಆದರೆ ಮಾತೃಭಾಷೆಯಲ್ಲಿ ಕಲಿಯೋದು ಬಹಳ ಬೆಟರ್. ಯಾವುದೇ ಒಂದು ಭಾಷೆ ಆಗಲಿ, ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಬೇಕಾದ್ರೆ ನಮ್ಮ ಮಾತೃಭಾಷೆ ಮೂಲಕ ಕಲಿಯೋದ್ರಿಂದ ನಾವು ಅದನ್ನು ಬೇಗ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಇವುಗಳನ್ನ ನೀವು ಕನ್ನಡದಲ್ಲಿ ಕೂಡ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ಮುಂದಿನ ವಿಡಿಯೋಗಳಲ್ಲಿ ಮಾಡುವಂತಹ ನೋಟ್ಸ್ಗಳನ್ನ ಕನ್ನಡದಲ್ಲೂ ಮಾಡೋ ಪ್ರಯತ್ನ ನಾನು ಮಾಡ್ತೇನೆ. ಓಕೆ, ಆ್ಯಂಡ್ ಲಿಸನ್ ಹಿಯರ್. ಶಿ ಕ್ಲೀನ್ಸ್ ದ ರೂಮ್. ಓಕೆ, ಕ್ಲೀನ್ ಇದ್ದಿದ್ದು ಕ್ಲೀನ್ಸ್ ಆಯಿತು, ಯಾಕಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಪ್ರೆಸೆಂಟು. ಓಕೆ, ಪ್ರೆಸೆಂಟ್ ಟೆನ್ಸ್. ದ ರೂಮ್ ಈಸ್ ಕ್ಲೀನ್ಡ್ ಬೈ ಹರ್. ರೂಮ್ ಅವಳಿಂದ ಸ್ವಚ್ಛಗೊಳಿಸಲ್ಪಟ್ಟಿತು, ಅವಳು ರೂಮನ್ನು ಸ್ವಚ್ಛ ಮಾಡಿದಳು. ಓಕೆ, ಹಿ ಬೇಕ್ಡ್ ಅ ಕೇಕ್. ಬೇಕ್ ಅಂತಂದರೆ ಬೇಯಿಸೋದು ಅಂತ ಅರ್ಥ. ಓಕೆ, ಅ ಕೇಕ್ ವಾಸ್ ಬೇಕ್ಡ್ ಬೈ ಹಿಮ್. ನೋಡಿ, ಈ ಫಸ್ಟ್ ವಾಕ್ಯ ಏನಿದೆ ಸಿಂಪಲ್ ಪ್ರೆಸೆಂಟಲ್ಲಿದೆ. ಸೆಕೆಂಡು ಹಿ ಬೇಕ್ಡ್ ಅ ಕೇಕ್, ಇದು ಸಿಂಪಲ್ ಪಾಸ್ಟಲ್ಲಿದೆ. ಓಕೆ, ಸಿಂಪಲ್ ಪಾಸ್ಟಲ್ಲಿದ್ದು ಸೂತ್ರದ ಪ್ರಕಾರ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಓಕೆ, ನಾನೀಗ ಜಸ್ಟ್ ಸೂತ್ರ ಕೊಟ್ಟಿದ್ದೆ. ಸಿಂಪಲ್ ಪಾಸ್ಟಲ್ಲಿದ್ದರೆ ಯಾವ ಟೆನ್ಸಿಗೆ ಹಾಕಬೇಕು, ಸಿಂಪಲ್ ಫ್ಯೂಚರ್ ಇದ್ದರೆ ಯಾವ ಟೆನ್ಸ್ ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಇದ್ದರೆ ಯಾವ ಟೆನ್ಸ್ ಮಾಡಬೇಕು. ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಆಲ್ರೆಡಿ ಐ ಟೋಲ್ಡ್ ದ್ಯಾಟ್, isn't it? Yes, first once again you can check that rules all. Okay, you can check all rules that. Okay, and listen here carefully what I'm saying now. Next ನೋಡಿ, ಸಿಂಪಲ್ ಪಾಸ್ಟ್ ಇದ್ದದನ್ನು ಫಸ್ಟ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದೆ. ವಾಸ್ ಇದೆ, ಹಾಗಂದರೆ ಮೇನ್ ವರ್ಬಿಗೆ ING ಯಾಕೆ ಬರಲಿಲ್ಲ ಅಂತಂದರೆ ಅದು ರೂಲ್ಸ್ ಇದೆ. ಪ್ಯಾಸಿವ್ ಮಾಡಬೇಕಾದ್ರೆ ಕೊಟ್ಟಂತಹ ವಾಕ್ಯ ಯಾವುದೇ ಟೆನ್ಸಲ್ಲಿದ್ರೂ ಕೂಡ ಆ್ಯಕ್ಟಿವೈಸು ಪ್ಯಾಸಿವ್ ಮಾಡಬೇಕಾದ್ರೆ V3 ಅಲ್ಲೇ ಇಡಬೇಕು ಮೇನ್ ವರ್ಬನ್ನು ಅಂತ ಇದೆ. ಓಕೆನಾ, ಹಾಗಾಗಿ ಇಲ್ಲಿ V3ನಲ್ಲೇ ಇದೆ. ವಾಸ್ ಇದೆ ಅಂತ ಮೇನ್ ವರ್ಬಿಗೆ ING ಸೇರಿಸೋ ಹಾಗಿಲ್ಲ. ಓಕೆ, ಧ್ಯಾನ್ ಸೆ ಸುನೋ ಎವ್ರಿಬಡಿ. ಓಕೆ, ಇನ್ನು ನೆಕ್ಸ್ಟ್, ದೇ ವಿಲ್ ಫಿನಿಶ್ ದ ಪ್ರಾಜೆಕ್ಟ್. ಇದು ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರಲ್ಲಿರೋದು. ನೋಡಿ,
ದ ಪ್ರಾಜೆಕ್ಟ್ ವಿಲ್ ಬಿ ಫಿನಿಶ್ಡ್ ಬೈ ದೆಮ್. ನೋಡಿ ಇಲ್ಲಿ ದೇ ಇದ್ದದ್ದು ದೆಮ್ ಆಯಿತು ಅಲ್ವಾ. ಇಲ್ಲಿ ನೋಡಿ ಹಿ ಇದ್ದದ್ದು ಹಿಮ್ ಆಗಿದೆ, ಶಿ ಇದ್ದದ್ದು ಹರ್ ಆಗಿದೆ. ಪ್ರೊನೌನ್ಸಿಯೇಷನ್ ರೂಲ್ಸ್ ಬಂದಿದೆ ಅಲ್ವಾ, ಕಾಣಿಸ್ತದೆ ನಿಮಗೆ. ಐ ಹೋಪ್ ಸೊ ದ್ಯಾಟ್. ಓಕೆ, ಮೇನ್ ಇಂಪಾರ್ಟೆಂಟ್. ಅದನ್ನು ನೀವು ಸೀಸ್ಲೆ ಮಾರ್ಕ್ ಮಾಡ್ಕೊಳ್ಬೋದು ಬೇಕಾದ್ರೆ, ಸೀಸ್ಲೆ ಅಥವಾ ರೆಡ್ ಇಂಕಿಲೆ ಅಥವಾ ಬ್ಲ್ಯಾಕ್ ಇಂಕಿಲೆ ಅಥವಾ ಬೇರೆ ಬೇರೆ ನೀವು ಸ್ಕೆಚ್ ಪೆನ್ ತೊಗೊಂಡು ಮಾರ್ಕರ್ಲೇನೂ ಮಾರ್ಕ್ ಮಾಡ್ಕೋಬೋದು. ಅಂದರೆ ಇಂಪಾರ್ಟೆಂಟ್ ಅದು ನೋಟ್ಸ್ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಬುಕ್ಸ್ ತೆಗೆದ ತಕ್ಷಣವೇ ನಿಮಗದು ಕನ್ಫ್ಯೂಸ್ ಅನ್ಸಲ್ಲ. ಬುಕ್ಕ ತೆಗೆದ ತಕ್ಷಣ ನಿಮಗದು ಕನ್ಫ್ಯೂಸ್ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಈ ಥರ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಐ ಆಮ್ ಡ್ರೈವಿಂಗ್ ಅ ಕಾರ್. ಹಾಂ, ಇಲ್ಲಿ ನೋಡಿ ನೆಕ್ಸ್ಟ್ ವಾಕ್ಯ ಏನಿದೆ, ಐ ಆಮ್ ಡ್ರೈವಿಂಗ್ ಅ ಕಾರ್ ಅಂದರೆ ನಾನು, ಇಲ್ಲಿ ನೋಡಿ ಇದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಆ್ಯಮು ಇದೆ, ಜೊತೆಗೆ ಮೇನ್ ವರ್ಬಿಗೆ ಐ ಎನ್ ಜಿ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದದನ್ನು ಯಾವ ಟೆನ್ಸಿಗೆ ಮಾಡಬೇಕು ಅಂತ ಹೇಳಿದ್ದೆ ನೋಡಿ, ತೆಗೆದು ನೋಡಿ ನೋಟ್ಸ್ ನೀವು ಬರ್ಕೊಂಡಿದ್ರೆ. ಆ್ಯಂಡ್ ಹಾಂ ನೋಡಿ ಅದೇನಾಗುತ್ತೆ, ಪ್ಯಾಸಿವ್. ಅ ಕಾರ್ ಈಸ್ ಬೀಯಿಂಗ್ ಡ್ರೈವನ್ ಬೈ ಮೀ. ಓಕೆ, ಆ ಇದ್ದದ್ದೇನಾಯಿತು ನೋಡಿ, ಪ್ರೊನೌನ್ ಮೀ ಆಯಿತು. ಮೇನ್ ವರ್ಬ್ V3ನಲ್ಲಿದೆ. ಓಕೆ, ಬೀಯಿಂಗ್ ಪ್ಲಸ್ ಬೀಯಿಂಗ್ ಸೇರಿಸ್ಬೇಕು ಅಂತ ಹೇಳಿದೆ ಇದೆ ಅಲ್ವಾ. ವೆಲ್, ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಬೀಯಿಂಗ್ ಬರಬೇಕು ಅಂತ ಹೇಳಿದ್ದೆ. ಓಕೆ, ನೆಕ್ಸ್ಟ್ ನೋಡಿ, ಶಿ ವಾಸ್ ರೀಡಿಂಗ್ ಅ ಬುಕ್. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅ ಬುಕ್ ವಾಸ್ ಬೀಯಿಂಗ್ ರೆಡ್ ಬೈ ಹರ್. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ದ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಹಿಮ್. ಒಮ್ಮೆ ಇಲ್ಲಿ ಡೈರೆಕ್ಟ್ ನಾನು ಪ್ಯಾಸಿವ್ ವೈಸ್ ಮಾಡಿದ್ದೇನೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಇಲ್ಲಿ ಬರ್ದೇನೆ ಕೂಡ ನಾನು, ಇದು ಪ್ಯಾಸಿವ್, ಇದು ಆ್ಯಕ್ಟಿವ್. ಓಕೆ, ದ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಹಿಮ್. ಈ ಥರನೂ ಕೊಡ್ತಾರೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ. ಓಕೆ, ಸೊ ನೀವೇನು ಮಾಡಬೇಕು, ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಓಕೆ, ಈಗ ಇದನ್ನು ನೀವು ಪ್ಯಾಸಿವ್ ಆ್ಯಕ್ಟಿವಾಗಿ, ಅವರು ಪ್ಯಾಸಿವಾಗಿ ಕೊಟ್ಟಿದ್ದಾರೆ, ನೀವು ಆ್ಯಕ್ಟಿವ್ ಮಾಡಬೇಕು. ಹಿ ಹ್ಯಾಸ್ ಕಂಪ್ಲೀಟೆಡ್ ದ ವರ್ಕ್. ಓಕೆ, ವೆರಿ ಸಿಂಪಲ್, ಪ್ರೆಸೆಂಟ್ ಪರ್ಫೆಕ್ಟು. ಓಕೆ, ಸೊ ನೋಡಿ, ಯಾಕಂದರೆ ಇದು ಕೊಟ್ಟಂತಹ ವಾಕ್ಯ ಪ್ಯಾಸಿವ್ ಎಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಹ್ಯಾಸ್ ಬೀನ್ ಇದೆ, ಹೆಲ್ಪಿಂಗ್ ವರ್ಬ್ ಗೊತ್ತಿರಬೇಕು. ಹ್ಯಾಸ್ ಬೀನ್ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬರ್ತದೆ ಅಂತ. ಓಕೆ, ಹಾಗಾಗಿ ಇಲ್ಲಿ ನೋಡಿ ಹ್ಯಾಸ್ ಹಾಕಿ ಇದು V3 ಫಾರ್ಮೇಷನ್ ಹಾಕಿ ನೀವು ಇಲ್ಲೂ ಕಂಪ್ಲೀಟೆಡ್ ಇದೆ, ಇಲ್ಲಿ ಕಂಪ್ಲೀಟೆಡ್ ಇದೆ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ನೋಡಿ, the teacher explains the lessons. The lesson is explained by the teacher. Okay, in next ನೋಡ್ರಿ, he is reading a book. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂವಲ್ಲಿ ಇರ್ತಕ್ಕಂಥದ್ದು. a book is being read by her. ಓ, ಇಲ್ಲಿ ಮಿಸ್ಟೇಕ್ ಆಗಿದೆ, ಸಾರಿ. ಇಲ್ಲಿ ಹಿ ಇದ್ದದ್ದು ಇಲ್ಲಿ ಹಿಮ್ ಆಗಬೇಕಾಗಿತ್ತು. ಒಂದು ನಿಮಿಷ. Sorry dear friends, I made a small mistake here in this writing. Okay, please forgive me once again. I requested you. Okay, and I hope ಇದು ಅರ್ಥ ಆಯ್ತಲ್ವಾ. he is reading a book. A book is being read by him. Okay, ನೋಡಿ ಈ ಥರ ಎಲ್ಲ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಸಮ್ಟೈಮ್ಸ್ ಎಕ್ಸಾಮಲ್ಲಿ. ಓಕೆ, ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬ ಶಾಂತ ರೀತಿಲಿ ಈ ಥರ ಗ್ರಾಮರ್ ಕಲಿಯುವಾಗ ಮೈಂಡು ತುಂಬ ಪೀಸ್ಫುಲ್ ಆಗಿರಬೇಕು. ಓಕೆ, ಅಂದಾಗ ಮಾತ್ರ ಅದು ಅರ್ಥ ಆಗುತ್ತೆ, ಕನ್ಫ್ಯೂಸಸ್ ಆಗಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ನಾನು ಡೈರೆಕ್ಟ್ ಪ್ಯಾಸಿವ್ ವೈಸ್ ಕೊಟ್ಟು ಆಮೇಲೆ ಆ್ಯಕ್ಟಿವ್ ಮಾಡಿದ್ದೇನೆ. ದ ಮಹಾಭಾರತ ವಾಸ್ ರಿಟನ್ ಬೈ ವೇದವ್ಯಾಸ. ಓಕೆ, ಇಲ್ಲಿ ವೇದವ್ಯಾಸ ರೋಡ್ ದ ಮಹಾಭಾರತ. ಓಕೆ, ಅಲ್ಲಿ ವಾಸ್ ಇದೆ ಅಂದರೆ ಇದು ಸಿಂಪಲ್ ಪಾಸ್ಟಲ್ಲಿ ಇರ್ತಕ್ಕಂಥದ್ದು ವಾಕ್ಯ. ನಾವು ಸಿಂಪಲ್ ಪಾಸ್ಟ್ಗೆ ಮಾಡಲಿಕ್ಕೆ ಇತ್ತು ಅಲ್ವಾ. ಸೊ ನೋಡಿ, ಇನ್ನು ನೆಕ್ಸ್ಟ್ ನೋಡಿ, ಶಿ ವಿಲ್ ಫಿನಿಶ್ ದ ವರ್ಕ್ ಸೂನ್. ಆ್ಯಕ್ಟಿವೈಸ್ ಇದು, ಶಿ ವಿಲ್ ಫಿನಿಶ್ ದ ವರ್ಕ್ ಸೂನ್, ಫ್ಯೂಚರ್ ವಾಕ್ಯ ಇದು. ಓಕೆ, ಇನ್ನು ನೋಡಿ, ಓಕೆ, ಫ್ಯೂಚರ್ ವಾಕ್ಯ ಯಾವುದು ಅಂತ ನೀವೇ ಕಂಡುಹಿಡೀರಿ. ಫ್ಯೂಚರಲ್ಲಿ ಸಿಂಪಲ್ ಫ್ಯೂಚರಾ, ಫ್ಯೂಚರ್ ಕಂಟಿನ್ಯೂವಾ, ಫ್ಯೂಚರ್ ಪರ್ಫೆಕ್ಟಾ. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲೂ ಮಾಡಲಿಕ್ಕೆ ಬರಲ್ಲ, ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡಲಿಕ್ಕೆ ಬರಲ್ಲ, ಗೊತ್ತಿರಲಿ. ಓಕೆ, ಆಮೇಲೆ ನೋಡಿ, ದ ವರ್ಕ್ ವಿಲ್ ಬಿ ಫಿನಿಶ್ಡ್ ಸೂನ್ ಬೈ ಹರ್. ಸಿ ಇದ್ದು ಹರ್ ಆಯಿತು. ಓಕೆ, ಐ ಹೋಪ್ ಸೊ. ಇಷ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆ್ಯಕ್ಟಿವೈಸ್ ಪ್ಯಾಸಿವೈಸದ್ದು ಇಷ್ಟು ಮಾಡಿದ್ದೇನೆ. ಓಕೆ, ಅಗದಿ ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಅರ್ಥ ಆಗಲಿಕ್ಕೆ. ಓಕೆ,
ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಮಾತು ಹೇಳ್ತಾರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ದ್ಯಾಟ್ when you practice regularly, definitely you will be perfect in that subject. Okay, ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಇನ್ನೂ ಹೆಚ್ಚು ಹೆಚ್ಚು ವಾಕ್ಯಗಳನ್ನ ನಾನು ಮಾಡಿ ಕೊಡ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಪ್ರತಿಯೊಂದು ಟೆನ್ಸಲ್ಲೂ ಒಂದೊಂದು ಟೆನ್ಸಲ್ಲಿ 10ರಿಂದ 15 ವಾಕ್ಯಗಳನ್ನು ಇಂಗ್ಲೀಷ್ ವಿತ್ ಕನ್ನಡದಲ್ಲಿ ನಿಮಗೆ ಮಾಡಿ ನಾನು ಹೇಳ್ತೇನೆ, ಎಕ್ಸ್ಪ್ಲನೇಷನ್ ಇನ್ನೂ ಈಸಿ ಆಗೋ ಹಾಗೆ ಒಂದಿಷ್ಟು. ಓಕೆ, ಐ ಹೋಪ್ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಖಂಡಿತ ನಿಮಗಿದು ಯೂಸ್ಫುಲ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸು ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಆ್ಯಂಡ್ ಒನ್ಸ್ ಅಗೇನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Thank you so much for watching this video. Study regularly. Okay, thank you.